ಜೈ ಶ್ರೀರಾಮ್. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ ಸನಾತನಿ. ನಮ್ಮ ಟಿವಿ ವಿಕ್ರಮದ ಎಲ್ಲ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕಂತ ಹೇಳಿದ್ರೆ ನಮ್ಮ ಟಿವಿ ವಿಕ್ರಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನ ಖಂಡಿತ ಮರಿಬೇಡಿ. ಒಂದು ಹಳೆಯ ಮಾತು, ಇದ್ದಂಗೆ ಹೇಳಿದ್ರೆ ಎದ್ದು ಬಂದು ಎದೆಗೆ ಒದ್ನಂತೆ. ಸಿದ್ದರಾಮಯ್ಯನವರ ಸರ್ಕಾರದ ಕತೆ ಕೂಡ ಹಿಂಗೇ ಆಗಿದೆ. ಯಾರಾದರೂ ಇದ್ದಿದ್ದನ್ನು ಡೈರೆಕ್ಟಾಗಿ ಹೇಳಿದರೆ ಉರ್ಕೊಳ್ತಾರೆ. ಅದಕ್ಕೆ ಸಿದ್ದರಾಮಯ್ಯನವರಿಗೆ ಪ್ರತಾಪ್ ಸಿಂಹ ಅವರನ್ನು ಕಂಡ್ರೆ ಯಾಕೋ ಒಂಥರ ಭಯ. ಮೊನ್ನೆ ಮೈಸೂರಿನ ಉದಯಗಿರಿಯಲ್ಲಿ ಒಂದು ಗಲಭೆ ನಡೆದಿತ್ತು. ಅವತ್ತು ಪ್ರತಾಪ್ ಸಿಂಹ ಅವರು ಮಾಧ್ಯಮದ ಮುಂದೆ ಮಾತಾಡುವಾಗ ಅವನ್ಯಾರೋ ಪ್ರಚೋದನೆ ಕೊಟ್ಟನಲ್ವಾ, ಆ ಮೌಲ್ವಿಯನ್ನ ಯಾಕೆ ಇನ್ನೂ ಅರೆಸ್ಟ್ ಮಾಡಿಲ್ಲ ಅಂತ ಪ್ರಶ್ನೆ ಹಾಕಿದ್ರು. ಅಫ್ಕೋರ್ಸ್ ಕಮೆಂಟ್ ಹಾಕಿದ ಹಿಂದೂ ಯುವಕನನ್ನ ಕೆಲವೇ ಗಂಟೆಗಳಲ್ಲಿ ಬಂಧಿಸಿದ್ದಂಥ ಪೊಲೀಸರ ತಾಕತ್ತು ಮೌಲ್ವಿಯನ್ನ ಅರೆಸ್ಟ್ ಮಾಡುವಾಗ ಅದೆಲ್ಲಿ ಹೋಗಿತ್ತು? ಇಡೀ ಗಲಭೆಗೆ ಕಾರಣವಾದ ಆತನನ್ನ ಅರೆಸ್ಟ್ ಮಾಡೋದಕ್ಕೆ 11 ದಿನಗಳ ಕಾಲ ಬೇಕಾಗಿತ್ತಾ? ಅದನ್ನ ಪ್ರತಾಪ್ ಸಿಂಹ ಪ್ರಶ್ನೆ ಮಾಡ್ತಾರೆ. ಮುಲ್ಲಾ ಪ್ರಚೋದನೆ ಮಾಡಿದ್ರು, ಯಾಕೆ ಅರೆಸ್ಟ್ ಮಾಡಿಲ್ಲ ಅಂತ ಸರ್ಕಾರವನ್ನ ಪ್ರಶ್ನೆ ಮಾಡ್ತಾರೆ. ಆ ಮುಲ್ಲಾ ಪ್ರೊವೊಕೇಟಿವ್ ಸ್ಪೀಚ್ ಕೊಟ್ಟಿದ್ದಾನೆ. ಅಲ್ಲಿ ಒಂದು ಮೊಬೈಲ್ ಸ್ಪೀಕರ್ನ ತಗೊಂಬಂದು ಸ್ಪೀಚ್ ಮಾಡ್ತಾ ಇದ್ದಾನೆ. ಏನಲ್ಲಿ ಅದಕ್ಕೆ ಆ ಕೃತ್ಯದಲ್ಲಿ ಭಾಗಿಯಾಗಿರೋ ಒಂದು ಪೋಸ್ಟಿಂಗ್ ಅನ್ನ ಮಾಡಿರುವಂತ ವ್ಯಕ್ತಿಗೆ ಏನು ಗಲ್ಲು ಶಿಕ್ಷೆಯನ್ನು ಕೊಡಬೇಕು, ಅವನ ಕೊಲೆ ಮಾಡಬೇಕು, ಅವನ ಹತ್ಯೆ ಮಾಡಬೇಕು ಅಂತ ಹೇಳ್ತಾನೆ. ಆ ಮುಲ್ಲನ್ನ ಯಾಕೆ ನೀವು ಕೈಲಿ ಅರೆಸ್ಟ್ ಮಾಡೋಕ್ಕಾಗ್ತಿಲ್ಲ? ವಿಡಿಯೋ ಇದೆ ನಿಮ್ಮ ಹತ್ರ, ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ದಾರೆ, ಹಾಗೆ ಮಾಧ್ಯಮಗಳಲ್ಲಿ ಅದನ್ನ ಪೋಸ್ಟ್ ಮಾಡಿದ್ದಾರೆ. ಇವತ್ತರೆಗೂ ಮುಲ್ಲನ್ನ ಯಾಕೆ ಅರೆಸ್ಟ್ ಮಾಡೋಕ್ಕಾಗಿಲ್ಲ? ಯಾಕೆ ಸಿದ್ದರಾಮಯ್ಯನವರೇ ಮುಲ್ಲನ್ನ ಅರೆಸ್ಟ್ ಮಾಡೋದಕ್ಕೆ ನಿಮಗೇನು ನಡುಕ ಬರುತ್ತಾ? ನಿಮಗೆ ಯಾಕೆ ಮುಲ್ಲನ್ನ ಅರೆಸ್ಟ್ ಮಾಡಿಲ್ಲ? ಒಂದು ಪೋಸ್ಟ್ ಮಾಡಿದ್ದಷ್ಟೇನೆ. ಯಾವ ಅಖಿಲೇಶ್ ಯಾದವ್, ರಾಹುಲ್ ಗಾಂಧಿ, ಕೇಜ್ರಿವಾಲ್ ಒಂದು ಪೋಸ್ಟ್ ಮಾಡಿದ ಕೂಡಲೇ ಯಾವುದೋ ಧರ್ಮೀಯರಿಗೆ ನೀವು ನೋವಾಗುತ್ತೆ ಅಂತ ಹೇಳ್ತಿರಲ್ಲ. ನೀವು ಎಲ್ಲ ಬಾಂಬ್ ಹಾಕಬೇಕಾದ್ರೆ, ಆತ್ಮಹತ್ಯೆ ದಾಳಿನ ಮಾಡ್ಬೇಕಾದ್ರೆ ಅಲ್ಲಾಹು ಅಕ್ಬರ್ ಅಂತ ಹೇಳ್ತಾರಲ್ಲ, ನಿಮ್ ಧರ್ಮದ ದೇವ್ರನ್ನ ಹೇಳ್ಕೊಂಡೆ ಅವ್ರನ್ನ ಸ್ಕ್ರಿಪ್ಚರ್ ಇಟ್ಕೊಂಡೆ ನೀವು ದಾಳಿ ಮಾಡ್ತಿರಲ್ಲ. ಆಗ ನಿಮ್ ದೇವ್ರಿಗೆ ಅವಮಾನ ಆಗಲ್ವಾ? ಆಗ ಮುಸಲ್ಮಾನರ ದೇವರಿಗೆ ಅವಮಾನ ಆಗಲ್ವಾ? ಅವರ ದೇವರು, ಅವರ ಧರ್ಮದ ಹೆಸರನ್ನ ಇಟ್ಕೊಂಡೆ ಇಡೀ ಜಗತ್ತಿನಾದ್ಯಂತ ಇವರು ಈ ರೀತಿ ವಿಧ್ವಂಸಕ ಕೃತ್ಯಗಳನ್ನ ನಡೆಸ್ತಾ ಇರೋದು. ಆಗ ಇವ್ರ ಧರ್ಮಕ್ಕೆ ಅವಮಾನ ಆಗಲ್ಲ. ಯಾರು ಪೋಸ್ಟ್ ಹಾಕಿದ ಕೂಡಲೇ ಇವ್ರ ಧರ್ಮಕ್ಕೆ ಅವಮಾನ ಆಗುತ್ತಾ? ಇಷ್ಟಾಗಿಯೂ ಕೂಡ ಅದಕ್ಕೆ ಚಿತಾವಣೆ ಕೊಟ್ಟಂತಹ ಮುಲ್ಲನನ್ನ ಇವತ್ತು ಅರೆಸ್ಟ್ ಮಾಡಿಲ್ಲ ಅಂತಂದ್ರೆ ಮೈಸೂರಿನಲ್ಲಿ ಕಾನೂನು ಸುವ್ಯವಸ್ಥೆನ ಕಾಪಾಡುವಂಥದ್ದು ಸಿದ್ದರಾಮಯ್ಯನವರಿಗೆ ಮತ್ತು ಜಿ ಪರಮೇಶ್ವರ್ ಅವರಿಗೆ ಇಷ್ಟ ಇಲ್ಲ. ಪೊಲೀಸ್ ಇಲಾಖೆ ನೀವು ಬೇಕಾದ್ರೆ ಕಲ್ಲು ಹೊಡ್ತಾನ ಇರ್ತೀನಿ, ನೆಕ್ಸ್ಟ್ ಗುಂಡಿನ ದಾಳಿಗಾದ್ರೂ ಒಳಗಾಗಿ, ಆದರೆ ನಮಗೆ ಮಾತ್ರ ಚೇರ್ ಅಷ್ಟೇ ಬೇಕು ಅನ್ನೋ ಸಂದೇಶವನ್ನ ಬಹಳ ಸ್ಪಷ್ಟವಾಗಿ ನಿಖರವಾಗಿ ಕೊಡ್ತಾ ಇದ್ದಾರೆ. ಇನ್ನೊಂದು ಕಡೆಯಲ್ಲಿ ಮುಸ್ಲಿಮರು ಪುರ್ಸೋತಿಲ್ದೆ ಮಕ್ಕಳನ್ನ ಹುಟ್ಟಿಸ್ತಾರೆ ಅಂತ ಕೂಡ ಹೇಳಿದ್ರು. ಮುಸಲ್ಮಾನರಿಗೆ ಹೆದರ್ಕೊಂಡು ಈಗ ಒಬ್ಬೊಬ್ಬರೇ ಹೋಗ್ತಿದ್ರೆ ಈ ದೇಶ ಉಳಿದಿರೋ ದೇಶನೂ ಕೂಡ ಈ ಸಾಬರಿಗೆ ಬರ್ಕೊಟ್ಬಿಡೋಣ. ನಾವು ಪುರ್ಸೋತಿಲ್ದೆಲ್ಲ ಮಕ್ಕಳು ಹುಡ್ಸೋದು ಬಿಟ್ರೆ ಇನ್ನೇನು ವೃತ್ತಿ ಇಲ್ಲ. ಇದು ಮಾಡಿಕೊಂಡು ಸಂಖ್ಯೆಯನ್ನು ಮತ್ತೆ ಜಾಸ್ತಿ ಮಾಡ್ತಾ ಇದ್ದಾರೆ. ಮಾಡಿಬಿಟ್ಟು ಇವತ್ತು ಬೇರೆಯವ್ರ ಮೇಲೆ ಭಯದ ವಾತಾವರಣ ಸೃಷ್ಟಿ ಮಾಡ್ತಿದ್ದಾರೆ. ಹಾಗೆ ಪುಂಡ ಮುಸ್ಲಿಮರು ಸಾವಿರಾರು ಸಂಖ್ಯೆಯಲ್ಲಿ ಬಂದಿದ್ರು ಅಂತಾನೂ ಹೇಳಿದ್ರು. ಈ ಹೇಳಿಕೆಯನ್ನ ಇಟ್ಕೊಂಡು ಪ್ರತಾಪ್ ಸಿಂಹ ಮೇಲೆ ಕೇಸ್ಗಳನ್ನು ಹಾಕೋದಕ್ಕೆ ಶುರು ಮಾಡ್ಕೊಳ್ತಾರೆ. ಒಂದಲ್ಲ ಎರಡಲ್ಲ 8 FIRಗಳು ಪ್ರತಾಪ್ ಸಿಂಹ ಅವರ ವಿರುದ್ಧ ದಾಖಲಾಗಿದೆ. ಸಿದ್ದರಾಮಯ್ಯನವರೇ, ಪ್ರತಾಪ್ ಸಿಂಹ ಆಡಿದಂಥ ಮಾತುಗಳಲ್ಲಿ ನಿಮ್ಗೆ ಯಾವುದು ಪ್ರಚೋದನಕಾರಿ ಹೇಳಿಕೆ ಅಂತ ಅನಿಸ್ತು ಅನ್ನೋದನ್ನ ಸ್ವಲ್ಪ ಹೇಳ್ತೀರಾ? ಮುಸ್ಲಿಮರು ಜಾಸ್ತಿ ಮಕ್ಕಳನ್ನ ಹೆರ್ತಾರೆ ಅಂದಿದ್ದಾರೆ. ಅದು ಸತ್ಯವೇ ಅಲ್ವಾ? 1947ರಲ್ಲಿ 30 ಮಿಲಿಯನ್ ಮುಸ್ಲಿಮರಿದ್ರು. ಅದೇ 2022ರಲ್ಲಿ 210 ಮಿಲಿಯನ್ ಆಗಿದೆ. ಅಂದರೆ ಸುಮಾರು 7 ಪಟ್ಟು ಜಾಸ್ತಿ ಆಗಿದೆ. ಇನ್ನು ಈ 3 ವರ್ಷದ ಗ್ಯಾಪಲ್ಲಿ ಅಂದರೆ 2022ರಿಂದ 2025 ಇನ್ನೆಷ್ಟು ಜಾಸ್ತಿ ಆಗಿದೆಯೋ? ಈ ಲೆಕ್ಕಗಳೇ ಇರಬೇಕಾದ್ರೆ ಪ್ರತಾಪ್ ಸಿಂಹ ಅವರು ಹೇಳಿದ್ರಲ್ಲಿ ತಪ್ಪೇನಿದೆ? ಯಾವುದಾದ್ರೂ ಒಂದು ಮುಸ್ಲಿಂ ದಂಪತಿಗೆ ಕೇವಲ 1 ಅಥವಾ 2 ಮಗು ಇರೋದನ್ನ ತೋರಿಸಿ ನೋಡೋಣ. ಎಲ್ಲೋ 100ರಲ್ಲಿ 10 ಮಂದಿಗೆ ಇರಬಹುದಷ್ಟೇ. ಅವ್ರು ಏನೋ ಬೇರೆ ಕಾರಣಕ್ಕೆ ನಿಲ್ಸಿರ್ತಾರೆ. ಇಲ್ಲ ಅಂದ್ರೆ 4ಕ್ಕಿಂತ ಕಡಿಮೆ ಅಂತೂ ಮಾಡ್ಕೊಳ್ಳೋದೇ ಇರೋದಿಲ್ಲ. ಹೋಗಿ ಅವರನ್ನೇ ಕೇಳಿ. ಅವ್ರು ಹೇಳೋದು ಅಲ್ಲಾ ಕೊಟ್ಟಿದ್ದು ಅಂತಲೇ. ಅದನ್ನೇ ಪ್ರತಾಪ್ ಸಿಂಹ ಅವರು ಹೇಳಿದ್ದು. ಅಲ್ಲಾ ಕೊಟ್ಟಿದ್ದು ಅಂದಮೇಲೆ ಅಲ್ಲಾನೇ ನೋಡ್ಕೊಳ್ಳಿ, ಸರ್ಕಾರ ಯಾಕೆ ನೋಡ್ಕೊಳ್ಬೇಕು ಅಂತ ಕೇಳ್ತಾರೆ. ಮುಸಲ್ಮಾನರು ಪುರ್ಸೋತಿಲ್ದರೆ ಮಕ್ಕಳು ಹುಟ್ಟಿಸ್ತಾರೆ ಅಂತ ಹೇಳಿದ್ದೀನಿ. ಇದು ಪ್ರಚೋದನಕಾರಿನ? ನಿಮ್ಮ ಸಂಖ್ಯೆಯನ್ನು ನೋಡಿ ಗೊತ್ತಾಗಲ್ವಾ? ಪುರ್ಸೋತಿಲ್ದರೆ ಮಕ್ಕಳು ಹುಟ್ಟಿಸ್ತಾ ಇದ್ರೆ ಇಲ್ವಾ ಅಂತ ಹೇಳ್ಬಿಟ್ಟು ಇಡೀ ದೇಶಕ್ಕೆ ಗೊತ್ತಿಲ್ವಾ? ಇದನ್ನು ನಾನು ಹೇಳಿದ್ದೀನಿ, ಸತ್ಯನೇ ಹೇಳಿದ್ದೀನಿ. ನಿಮ್ಮ ಮನೆಯಲ್ಲಿ ಒಂದೇ ಮಕ್ಕಳಿರೋರು 2 ಮಕ್ಕಳಿರೋರು ಎಷ್ಟು ಜನ ಇದ್ದೀರಿ ಹೇಳ್ರಿ ನೋಡೋಣ. ನಿಮ್ಮ ಸಮಾಜದಲ್ಲಿರುವಂತಹ ಸೆಲೆಬ್ರಿಟೀಸನ್ನ ತಗೊಳ್ಳಿ. ಶಾರುಖ್ ಖಾನಿಗೂ 3 ಮಕ್ಕಳಿದ್ದಾವೆ, ಸೈಫ್ ಅಲಿ ಖಾನಿಗೆ 4 ಮಕ್ಕಳಿದ್ದಾವೆ. ನಿಮ್ಮ ಸೆಲೆಬ್ರಿಟೀಸೇ ಕಂಟ್ರೋಲ್ ಇಲ್ಲದೆ ಮಕ್ಕಳು ಹುಟ್ಟಿಸ್ತಾರೆ. ಇನ್ನು ನಿಮ್ಮ ಬಗ್ಗೆ ಅದನ್ನೇ ಹೇಳಿದೆ, ಜನೋತ್ಪಾದನೆಯಲ್ಲಿ ತೊಡಗಿದಿರಿ ನೀವು. ಆಯಿತು, ನಿಮಗೆಲ್ಲ ದೇವ್ರು ಕೊಟ್ಟ ದೇವ್ರೇ ನೋಡ್ಕೊಳ್ಳಿ. ಹಂಗಾದ್ರೆ ಸರ್ಕಾರ ಯಾಕೆ ನೋಡ್ಕೊಳ್ಬೇಕು? ಸರ್ಕಾರ ಯಾಕೆ ನಿಮಗೆ ಪುಕ್ಕಟೆ ಕೊಡಬೇಕು?
ಟ್ಯಾಕ್ಸ್ ಪೇಯರ್ಸು ಹಿಂದೂಗಳು, ಮೆಜಾರಿಟಿ ಟ್ಯಾಕ್ಸ್ ಪೇಯರ್ಸು ಹಿಂದೂಗಳಿದ್ದಾರೆ. ನಿಮಗೆ ಸೌಲಭ್ಯ ಎಲ್ಲ ನಿಮಗೆ ಸಿಗ್ತಾ ಇದೆ. ಮಕ್ಕಳನ್ನ ಮಾತ್ರ ನೀವು ಹುಟ್ಟಿಸ್ತೀರಿ, ದೇವ್ರು ಕೊಟ್ಟ ಅಂತ. ನಿಮ್ಗೆ ಮಕ್ಕಳನ್ನ ದೇವ್ರು ಕೊಟ್ಟ ಅಂದಮೇಲೆ ನಿಮ್ಮ ದೇವರೇ ನೋಡ್ಕೊಳ್ಬೇಕಲ್ಲ ನಿಮ್ಮ ಮಕ್ಕಳನ್ನ. ಈ ರೀತಿ ಸಂಖ್ಯಾಬಲನ ಜಾಸ್ತಿ ಮಾಡಿ ಎಲ್ಲ ಕಡೆ ನೀವು ತೊಂದರೆನ ಸೃಷ್ಟಿ ಮಾಡ್ತಿದ್ದೀರಿ. ಈ ರೀತಿ ಭಯದ ವಾತಾವರಣ ಸೃಷ್ಟಿ ಮಾಡ್ತಿದೆ ಅಂತ ಹೇಳಿದ್ರೆ ಇದು ಪ್ರೊವೊಕೇಟಿವ್ ಹೆಂಗಾಗುತ್ತೆ? ಸತ್ಯ ಮಾತಾಡಿದ್ದೀನಿ, ಈ ಸುಳ್ಳು ಅನ್ನೋದ್ರೆ ಹೇಳ್ಬಿಡಿ ನೋಡೋಣ. ನಿಮಗೆ 1947ರಲ್ಲಿ ಸ್ವಾತಂತ್ರ್ಯ ಬಂದಾಗ ನಿಮ್ಮ ಸಂಖ್ಯೆ ಎಷ್ಟಿತ್ತು, ಇವತ್ತೆಷ್ಟು ಸಂಖ್ಯೆ ಇದೆ? ಇದೇ ಬಾಂಗ್ಲಾದೇಶ ಮತ್ತು ಪಾಕಿಸ್ತಾನ ಪ್ರತ್ಯೇಕವಾದಂಥ ಸಂದರ್ಭದಲ್ಲಿ ಬಾಂಗ್ಲಾದೇಶದಲ್ಲಿ 24% ಹಿಂದೂಗಳಿದ್ದರು, ಇವತ್ತು ಲೆಸ್ ದೆನ್ 5% ಇದ್ದಾರೆ. ಪಾಕಿಸ್ತಾನದಲ್ಲೂ ಕೂಡ 15% ಹಿಂದೂಗಳಿದ್ದರು, ಇವತ್ತು ಲೆಸ್ ದೆನ್ 1% ಇದ್ದಾರೆ. ಇಲ್ಲಿ ಮಾತ್ರ ನಿಮ್ಮ ಭಾರತದಲ್ಲಿದ್ದಂಥ ನೀವು ಮುಸಲ್ಮಾನರ ಸಂಖ್ಯೆ ಎಷ್ಟು ಪ್ರಮಾಣ ಜಾಸ್ತಿ ಆಗಿದೆ. ಇದಕ್ಕೆ ಕಾರಣ ಏನಿದು? ಇದನ್ನು ನಾನು ಸತ್ಯನ ಹೇಳಿದ್ದೀನಿ. ಈ ಸತ್ಯ ಹೇಳಿದ ಕೂಡಲೇ ಪ್ರಚೋದನೆ ಹೇಗಾಗುತ್ತೆ? ನೀವು ಆತ್ಮಾವಲೋಕನ ಮಾಡ್ಕೊಳ್ಳಿ. ನೀವು ಒಂದು ಸಮಾಜವಾಗಿ ನಿಮ್ಮ ಮಕ್ಕಳಿಗೆ ಒಳ್ಳೆ ಎಜುಕೇಷನ್ ಕೊಡಬೇಕು, ಅವರಿಗೆ ಒಳ್ಳೆ ದಾರಿನ ತೋರಿಸ್ಬೇಕು. ಈ ನಿಟ್ಟಿನಲ್ಲಿ ಒಂದು ಸ್ವಲ್ಪ ನಿಯಂತ್ರಣದಲ್ಲಿ ಮಕ್ಕಳು ಹುಟ್ಟಿಸಿ ಅವರಿಗೊಂದು ಎಜುಕೇಷನ್ ಕೊಟ್ಟರೆ ಅವ್ರ ರೀತಿ ಪುಂಡಾಟಿಕೆ ಮಾಡಿ ಕಲ್ಲು ಹೊಡೆಯುವಂಥದ್ದು, ಪೊಲೀಸರ ಮೇಲೆ ಆಕ್ರಮಣ ಮಾಡುವಂಥದ್ದು, ಈ ರೀತಿ ದಾರಿ ತಪ್ಪೋ ಕೆಲಸನೂ ಮಾಡಲ್ಲ. ನಿಮ್ಮ ಶಕ್ತ್ಯಾನುಸಾರವಾಗಿ ಮಕ್ಕಳನ್ನು ಹುಟ್ಟಿಸ್ಕೊಳ್ಳಿ, ಆ ಮಕ್ಕಳಿಗೆ ಒಳ್ಳೆ ಎಜುಕೇಷನ್ ಕೊಡಿ ಅಂತ ನಿಮಗೆ ಕಿವಿ ಮಾತನ್ನು ಹೇಳಿದ್ದೀನಿ. ಇದು ಪ್ರಚೋದನೆ ಕೊಟ್ಟಿರೋದಲ್ಲ, ನಿಮಗೆ ಬುದ್ಧಿ ಹೇಳಿದ್ದೀನಿ. ಸತ್ಯ ಅಲ್ವಾ? ಅದೇ ಒಂದು ಹಿಂದೂ ದಂಪತಿ ಮಕ್ಕಳನ್ನ ಮಾಡ್ಕೊಳ್ಬೇಕು ಅಂದ್ರೆ 10 ಬಾರಿ ಯೋಚನೆ ಮಾಡ್ತಾರೆ. ಮಕ್ಕಳು ಬೇಕಾ ಬೇಡ ಅಂತ, ತಮ್ಮ ಫೈನಾನ್ಷಿಯಲ್ ಸ್ಟೇಜ್ ಹೇಗಿದೆ ಅಂತ ಲೆಕ್ಕ ಹಾಕೊಳ್ತಾರೆ. ಎಷ್ಟೇ ದುಡ್ಡಿದ್ದವರಾದ್ರೂ ಅಷ್ಟೇ, ಒಂದು ಸಲ ಯೋಚನೆ ಮಾಡಿ ನಿರ್ಧಾರಕ್ಕೆ ಬರ್ತಾರೆ. ಒಂದು ಮಗು ಆದ್ಮೇಲಂತೂ ಇನ್ನೊಂದು ಮಗು ಬಗ್ಗೆ ಈಗಿನ ಜನರೇಷನ್ ಅವರು ಯೋಚನೆ ಕೂಡ ಮಾಡಲ್ಲ. ಆದರೆ ಮುಸ್ಲಿಮರಲ್ಲಿ ಹಾಗಿಲ್ಲ. ಫ್ಯಾಮಿಲಿ ಪ್ಲಾನಿಂಗ್ ಅಂದರೆ ಏನು ಅಂತಾರೆ. ಹೆಣ್ಣನ್ನಲ್ಲಿ ಮಕ್ಕಳನ್ನ ಹೇರುವ ಮಿಷನ್ ಅಂತೆ ಕಾಣ್ತಾರೆ. ಎಷ್ಟೋ ಹೆಣ್ಣು ಮಕ್ಕಳಿಗೆ ಅದನ್ನು ಹೇಳ್ಕೊಳ್ಳೋಕೆ ಆಗ್ತಾ ಇಲ್ಲ ಅಷ್ಟೇ. ಈ ಸತ್ಯವನ್ನು ಹೇಳಿದರೆ ಪ್ರಚೋದನೆ ಆಗುತ್ತಂತೆ. ಇನ್ನೂ ಕೆಲವು ಅನಕ್ಷರಸ್ಥರು ಮೋದಿ ತಂದೆಗೆ ಎಷ್ಟು ಮಕ್ಕಳಿದ್ರು, ಯೋಗಿ ತಂದೆಗೆ ಎಷ್ಟು ಮಕ್ಕಳಿದ್ರು ಅಂತ ಕಮೆಂಟ್ ಬೇರೆ ಹಾಕ್ತಾರೆ. ಅಯ್ಯೋ ಮುಟ್ಟಾಳ್ರ, ಮೋದಿ ಅವರ ವಯಸ್ಸು 74. ಆಗಿನ ಕಾಲದಲ್ಲಿ ಭಾರತದ ಜನಸಂಖ್ಯೆ ಇಷ್ಟೊಂದು ಇರಲೂ ಇಲ್ಲ. ಆಲೂಗಡ್ಡೆಯಲ್ಲಿ ಚಿನ್ನವನ್ನು ತೆಗೆಯುವಂಥ ಬುದ್ಧಿವಂತನನ್ನ ಫಾಲೋ ಮಾಡೋ ನಿಮಗೆಲ್ಲ ಇದು ಅರ್ಥ ಆಗೋದಾದ್ರೂ ಹೇಗೆ ಹೇಳಿ? ऐसी मशीन लगाऊंगा, इस साइड से आलू घुसेगा, उस साइड से सोना निकलेगा. ಇನ್ನೊಂದು, ಪುಂಡ ಮುಸ್ಲಿಮರ ಅನ್ನೋ ಶಬ್ದವನ್ನ ಬಳಕೆ ಮಾಡಿದ್ದಾರೆ. ಹೌದು, ಅವರು ಪುಂಡ ಮುಸ್ಲಿಮರೇ. ಅದರಲ್ಲಿ ತಪ್ಪೇನು? ಪುಂಡ ಮುಸ್ಲಿಮರು ಸ್ವಾತಂತ್ರ್ಯ ಹೋರಾಟ ಮಾಡಿದವರ? ಸಿದ್ದರಾಮಯ್ಯನವರೇ, ನಿಮಗೆ ಅವರು ಪೊಲೀಸ್ ಠಾಣೆಗೆ ಬೆಂಕಿ ಇಟ್ಟರು ಅಮಾಯಕರಂತೆ ಕಾಣಿಸ್ತಾರೆ, ಜೈಲಿನಿಂದ ಬಿಡುಗಡೆ ಕೂಡ ಮಾಡ್ತೀರಾ. ಆದರೆ ನಮಗೆ ಅವರು ಯಾವತ್ತಿದ್ರೂ ಪುಂಡರೇ, ಕಲ್ಲು ಹೊಡೆಯೋರು, ಬೆಂಕಿ ಹಚ್ಚೋರು, ಸಾರ್ವಜನಿಕ ಆಸ್ತಿಯನ್ನ ನಾಶ ಮಾಡೋರು, ಸಾಚಗಳು ಅಲ್ಲ. ನಿಮ್ಮ ಕೈಯಲ್ಲಾದ್ರೆ ಪೊಲೀಸ್ ಠಾಣೆಯನ್ನ ಧ್ವಂಸ ಮಾಡೋಕೆ ಪ್ರಚೋದನೆ ಕೊಟ್ನಲ್ವಾ, ಅವನಿಗೆ ಸರಿಯಾದ ಶಿಕ್ಷೆ ಕೊಡಿಸಿ. ಎಲ್ಲದಕ್ಕಿಂತ ಮೊದಲು ಪ್ರಚೋದನಕಾರಿ ಭಾಷಣ ಅಂದ್ರೆ ಏನು ಅನ್ನೋದನ್ನ ತಿಳ್ಕೊಂಡು ಬಂದ್ಬಿಡಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.